ಬಟ್ಟೆ ತೊಗೊಂಡು ನಾನು ವಿದ್ವಾನು ನನ್ನ ತಮ್ಮ ಮನೆಗೆ ವಾಪಸ್ಸಾದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ರಿಯಾನ್ಶಿ ಹಾಜರಾದ್ಲು. ಏನಕ್ಕೆ ಹಾಜರಾದ್ಲು ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಸೊ ತಂಗಿಗೆ ವೆಲ್ಕಮಿಂಗ್ ನೋಡಿ, ಶೂ ಎಲ್ಲ ಬಿಚ್ಚಿಸ್ಕೊಂಡು ಕರ್ಕೊಂಡೋಗಿ ಎಲ್ಲ ಥರ ಆತಿಥ್ಯ ಮಾಡ್ತಾನೆ. ಬಂದಿದ್ದ ತಕ್ಷಣ ನಂದು ಹೊಸ ಸ್ಕೇಟರು ಅದು ಇದು ಅಂತೆಲ್ಲ ತೋರಿಸ್ಕೊಂಡು. ಇದು ನಮ್ಮ ಕಾವ್ಯಕ್ಕನ ಪಾಪು. ನಮ್ಮ ಮಾಮ ಅಂತೀನಿ, ಸಾರಿ, ನಮ್ಮ ಅಣ್ಣನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮ ಅಣ್ಣ ತೀರೋಗಿ 4 ವರ್ಷ ಆಯಿತು. ಸೊ ಅವನ ಬರ್ಡೇನ ಮತ್ತು ಅವನ ಡೆತ್ ಡೇನ ನಾವು ಸ್ವಲ್ಪ ಚೆನ್ನಾಗೇ ಮಾಡ್ತೀವಿ. ಅವನಿಗೆ ಮಕ್ಕಳಂದರೆ ತುಂಬ ಇಷ್ಟ. ಸೊ ಅವನ ಗಾಡಿನೇ ಅಲ್ಲಿ ನಿಲ್ಲಿಸ್ಬಿಟ್ಟು ಅವನಿಗಿಷ್ಟ ಆಗೋ ಫ್ಲೇವರು ಹನಿ ಕೇಕು ಅದನ್ನೆಲ್ಲ ಇಟ್ಟು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಈ ಒಂದು ವೀಡಿಯೋಲಿ ನಮ್ಮ ದೊಡ್ಡಮ್ಮ ಅಳೋದು ಕೂಡ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ನಾಗು ಆಂಟಿ ಸಮಾಧಾನ ಮಾಡ್ತಾಯಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಲೈಫ್ ಎಲ್ಲರಿಗೂ ಒಂದೇ ಥರ ಇರೋಲ್ಲ. ಹೆಂಗೆ ಹೇಳೋದು, ಕಷ್ಟ ಆಗುತ್ತೆ. ಅವ್ನಿಲ್ದಂಗೆ ಅವ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ. ಅವ್ನ ಮಕ್ಕಳಂದ್ರೆ ಅವ್ನಿಗೆ ಪ್ರಾಣ. ಸೊ ಮಕ್ಕಳನ್ನೆಲ್ಲ ಸೇರಿಸಿ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ನಮ್ಮ ಅಣ್ಣನ ಫ್ರೆಂಡ್ಸ್ ಕೂಡ ಸೆಲೆಬ್ರೇಟ್ ಮಾಡಿದ್ರು. ಅದು ಕೂಡ ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಕ್ಕಿಂತ ಬೇರೆ ಥರ ಸ್ಯಾಟಿಸ್ಫೈ ಅವನಿಗೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಸೊ ನಾವು ಹಾಗೆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. April 3rd ಈ ಒಂದು ಡೇ. ಆಮೇಲೆ ನಮ್ಮ ಅಂಕಲ್ ಒಬ್ಬರು ಒಂದು ಆರ್ಗನೈಸೇಷನ್ ನಡೆಸ್ತಾರೆ. ಸೊ ಅವ್ರದ್ದೇ ಒಂದು ಸ್ಕೂಲ್ನಲ್ಲಿ ಮಕ್ಕಳನ್ನ ಟೆರೇಸಲ್ಲಿ ಒಂದು ರೂಮೆಲ್ಲ ಮಾಡಿ ಅವ್ರಿಗೆ ಫೆಸಿಲಿಟಿ ಕೊಟ್ಟು ಚೆನ್ನಾಗಿ ಮಕ್ಕಳನ್ನ ನೋಡ್ಕೋತಾ ಇದ್ದಾರೆ. ಅಲ್ಲಿ ಹೋಗಿದ್ವಿ. ನನಗೆ ಮಕ್ಕಳನ್ನೆಲ್ಲ ತೋರ್ಸೋಕ್ಕೆ ಇಷ್ಟ ಇಲ್ಲ. ಸೊ ಅಲ್ಲೆಲ್ಲ ಹೋಗಿ ಫುಡ್ಡೆಲ್ಲ ನಾವು ತಿಂದ್ಕೊಂಡು ಅಲ್ಲೂ ಸೆಲೆಬ್ರೇಟ್ ಮಾಡಿ ವಾಪಸ್